ಬಣ್ಣ ಮಾಡಿ ಸುಂದರೀಕರಣ ಮಾಡಿ ಕೊಡ್ಬೇಕಂತ ಆದಷ್ಟು ಸ್ಪಂದಿಸಿ ಬಗೆಹರಿಸ್ರಿ. ಯಾಕಂದ್ರೆ ದಯಮಾಡಿ ಈ ಕೆಲಸ ಕಾರ್ಯಗಳಿಗೆ ರೂಪವನ್ನು ಕೊಡಿ. ಯಾಕಂದ್ರೆ ಸುಮ್ಮನೆ ಆಶ್ವಾಸನೆ ಕೊಟ್ಟು ಹೋಗಬೇಡಿ. ತಮ್ಮಲ್ಲಿ ಯಾವುದೋ ಏನಾದರೂ ತಪ್ಪು ಮಾಡಿದ್ರೆ ಹೊಟ್ಟೆ ಹಾಕ್ಕೊಂಡು ಅನ್ನೋ ಒಂದು ಮಾತೊಂದು ಮುಗಿಸುತ್ತಾರೆ. ಸರ್ಕಾರಿ ಪ್ರೌಢಶಾಲೆಯ ಗ್ರಾಮ ಪಂಚಾಯತ್ ಬಸಪಟ್ಟಣ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಅಧ್ಯಕ್ಷರೇ ಹಾಗೂ ಪಿ ಡಿ ಒ ಮೇಡಮ್ರವ್ರೆ ಹಾಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಮೇಡಮ್ರವ್ರೆ, ವಿದ್ಯಾರ್ಥಿಗಳ ಮನಸ್ಸಲಿಕ್ಕೆ ಅವನು ಈಗಾಗಲೇ ನಿಮ್ಮ ಕಣ್ಣಿಗೆ ಯಾರಾದರೂ ಕಂಡಿದ್ದು ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ಆ ವಿದ್ಯಾರ್ಥಿಗಳ ಮಕ್ಕಳ ಜೀವನವನ್ನ ಮಂಕಾಗದಂತೆ ಆ ವಿದ್ಯಾರ್ಥಿಗಳ ಪೋಷಕರು ಸ್ವಲ್ಪ ಆಸಕ್ತಿ ವಹಿಸಿ ಶಾಲೆ ಬಿಡುವಂತಹ ಮಕ್ಕಳನ್ನ ನಿಂದೇ ಶಾಲೆ, ಹೀಗಾಗಿ ಶಾಲೆ ಬಿಡುವಂತಹ ಮಕ್ಕಳನ್ನು ದಯವಿಟ್ಟು ಶಾಲೆಗೆ ತಪ್ಪದೇ ಕಳಿಸಿ ದಿನನಿತ್ಯ ಕಳಿಸಿಕೊಡ್ತಾ ಆ ಮಕ್ಕಳನ್ನ ದಿನನಿತ್ಯ ಶಾಲೆಗೆ ಎಲ್ಲಾ ಶಾಲೆಗಳಲ್ಲಿ ಪರವಾಗಿ ಎಲ್ಲ ಮುಖ್ಯೋಪಾಧ್ಯಾಯರ ಪರವಾಗಿ ನಾನು ಕೇಳ್ತೇನೆ. ಎಲ್ಲಾ ಮಕ್ಕಳನ್ನ ಕ್ಯಾಂಪ್ನಲ್ಲಿ ಬಣ್ಣ ಆಗಿದೆ, ಸೋರ್ನ ತಾಣಲ್ಲಾಗಿದೆ, ಕಲ್ಲಪ್ಪ ಕ್ಯಾಂಪ್ನಲ್ಲಿ ಇಲ್ಲ. ದಯವಿಟ್ಟು 23 ಮಂದಿ ಸದಸ್ಯರು ಒಂದ್ಸಲ ನಮ್ಮ ಕ್ಯಾಂಪಿಗೆ ಬಂದು ಶಾಲೆಯನ್ನು ಗಮನ ಹರಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಕುತ್ಕೊಳ್ಳಿ. ಇದು ಪ್ರೋಗ್ರಾಮ್ ಅಧ್ಯಕ್ಷೀಯ ಭಾಷಣ ಶ್ರೀ ಆಂಜನೇಯ ನಾಯಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇವರೇ. ಗ್ರಾಮ ಸಭೆ ಹಾಗೂ ವಿಕಲಚೇತನರ ಸಮನ್ವಯ ವಿಶೇಷ ಗ್ರಾಮ ಸಭೆಗೆ ಹಂಚಿಕೊಂಡಂಥ ಉಪಾಧ್ಯಕ್ಷರೇ, ಸಭೆಗಳನ್ನು ಗ್ರಾಮ ಪಂಚಾಯತಿ ನಡೆಸ್ಕೊಂಡು ಬರ್ತಾ ಇದೆ. ಈ ಒಂದು ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಂದು ಮಕ್ಕಳಿಗೆ ಏನು ಮಕ್ಕಳ ಹಕ್ಕುಗಳು ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ಪಡೆಯುವಲ್ಲಿ ಮಕ್ಕಳು ತಮಗೆ ಏನಾದರೂ ತೊಂದರೆ ತಾಪತ್ರೆ ಅಥವಾ ಶಾಲೆಯಲ್ಲಿ ಏನಾದರೂ ಸರಿಯಾಗಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಅಥವಾ ವಿದ್ಯಾಭ್ಯಾಸದಲ್ಲಿ ಏನೋ ತುಂಬ ತೊಂದರೆ ಇದ್ದಲ್ಲಿ ತಾವುಗಳು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾವು ತಮ್ಮ ಅಳಲನ್ನು ತೋಡಿಕೊಳ್ಳಲು ಈ ಒಂದು ಸರ್ಕಾರ ತಮಗೆ ಅವಕಾಶ ಕೊಟ್ಟಿದೆ. ಹಾಗಾಗಿ ತಮ್ಮ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಈ ಒಂದು ವೇದಿಕೆ ತಮಗೆ ಒಂದು ಸಹಕಾರಿ ಅಂತ ತಿಳಿಸಲಾಗುತ್ತೆ. ಈ ಒಂದು ಈಗಾಗಲೇ ನಮ್ಮ ಕ್ಲಸ್ಟರ್ ಗುರುಗಳಾದಂತ ಹೇಳಿದ್ರು, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಅನುದಾನವನ್ನು ಇವತ್ತು ನಮ್ಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಅನುದಾನ ಎರಡೇ, ಒಂದು 15 ಹಣಕಾಸು, ಇನ್ನೊಂದು ಉದ್ಯೋಗ ಖಾತ್ರಿ ಯೋಜನೆ. ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸುಮಾರು ನಾವು ಈ ಹಿಂದೆ 2023-22 ಸಾಲಿನಲ್ಲಿ ಈ ಹಿಂದೆ ಸಿಒ ಮೇಡಮ್ ಆದಂಥ ಪೂಜಾ ತೋಣಿಮ್ಮ ಅವರು ಈ ಭಾಗದ ಕೊಪ್ಪಳ ಜಿಲ್ಲೆಯ ಎಲ್ಲ ಶಾಲೆಗೆ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ನೀಡುವ ಮುಖಾಂತರ ಗ್ರಾಮ ಪಂಚಾಯತಿಗಳಿಗೆ ನರೇಗಾದಲ್ಲಿ ಅಡಿಗೆ ಕೋಣೆ ಇರ್ಬೋದು, ಶೌಚಾಲಯ ಇರ್ಬೋದು, ಆಟದ ಮೈದಾನ ಇರ್ಬೋದು, ಕಾಂಪೌಂಡ್ಗಳ ನಿರ್ಮಾಣ ಇರ್ಬೋದು, ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಂತ ಏನಾದರೂ ಇದ್ರೆ ಅದು ಇವತ್ತು ಗ್ರಾಮ ಪಂಚಾಯತ್ ಉದ್ಯೋಗ ಖಾತ್ರಿಯಲ್ಲಿ. ಯಾಕಂದ್ರೆ ಇವತ್ತು ಸುತ್ತಮುತ್ತ ಗ್ರಾಮದಲ್ಲಿ ನೋಡ್ಬೋದು, ನಮ್ಮೂರಲ್ಲಿ ಸುಮಾರು ಶಾಲೆಗಳಲ್ಲಿ ಸಾಕಷ್ಟು ನಾವು ಕೆಲಸಗಳನ್ನು ಮಾಡಿದ್ವಿ. ಈ ಒಂದು ಲಮಣಿ ತಂಡ ಶಾಲೆ ಇರ್ಬೋದು, ಅದು ಬಿಟ್ಟರೆ ಬಾಪೂಜಿ ಶಾಲೆ ಇರ್ಬೋದು, ಎರಡು ಶಾಲೆಗಳಲ್ಲಿ ಅಭಿವೃದ್ಧಿ ಆಗಿಲ್ಲ. ಖಂಡಿತ ಅದು ಒಪ್ಕೊಂತೀನಿ. ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ ಕಾಂಟ್ರಾಕ್ಟರ್ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಈ ಒಂದು ಯೋಜನೆಯನ್ನ ಕೆಲಸ ಮಾಡೋಕ್ಕೆ ಅವರಿಗೆ ಅನುದಾನ ಏನು ದುಡ್ಡು ಬಿಡುಗಡೆ ಆದಾಗ ಇಲ್ಲಿ ಕೆಲಸ ಮಾಡೋಕ್ಕೆ ಯಾರು ಮುಂದೆ ಬರಲ್ಲ. ಯಾಕಂದ್ರೆ ಇವತ್ತು ಕಾಂಟ್ರಾಕ್ಟರ್ಗಳಿಗೆ ಸರಿಯಾಗಿ ಬಿಲ್ ಆಗದಿರೋದ್ರಿಂದ ಇವತ್ತು ಕಾಂಟ್ರಾಕ್ಟರ್ ಕೂಡ ಮುಂದೆ ಬಂದಿಲ್ಲ. ಹಂಗಾಗಿ ಈ ಒಂದು ಕೆಲಸ ಸ್ಥಗಿತ ಆಗೈತೆ ಅಂತ ನಾನು ಒಪ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಉದ್ಯೋಗ ಖಾತ್ರಿ ಈಗ 2 ವರ್ಷದಿಂದ ಇದ್ದಂಥ ಕಾಮಗಾರಿ ಇವತ್ತು ಏನು ನಾವು 10 ಲಕ್ಷ ಒಳಗಿದ್ದಂಥ ಕೆಲಸಗಳನ್ನು ನಾವು ಡೈರೆಕ್ಟಾಗಿ ಕೆಲಸ ಮಾಡ್ಬೋದು. ಈಗೆಲ್ಲ ಸರ್ಕಾರದವರು ಈ ಟೆಂಡ್ರು ಇನ್ನೇನೋ ಒಂದು ಯೋಜನೆಯನ್ನ ಸರಿಯಾಗಿ ಮಾಡೋಕ್ಕೆ ಅವು ಟೆಕ್ನಾಲಜಿ ಪ್ರಾಬ್ಲಮ್ ಇರೋದ್ರಿಂದ ಇವತ್ತು ಸದಸ್ಯರು ಸ್ವಲ್ಪ ಕೆಲಸ ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ. ಇವತ್ತು ಗ್ರಾಮದಲ್ಲಿ ಇವತ್ತು ಬಾಲಿಕರ ಪ್ರೌಢಶಾಲೆ ಇರ್ಬೋದು, ಬಾಲಕರ ಪ್ರೌಢಶಾಲೆ ಇರ್ಬೋದು. ಇವತ್ತು ಬಾಲಕರ ಪ್ರೌಢಶಾಲೆಯಲ್ಲಿ ನೋಡ್ತಾ ಇರೋದು ಶೌಚಾಲಯ, 2 ಶೌಚಾಲಯನ ಹೈಟೆಕ್ ಶೌಚಾಲಯ ಮಾಡಿದ್ವಿ ನಮ್ಮ ಇದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಈ ಒಂದು ಮತ್ತೊಂದು ಶೌಚಾಲಯ ಮಾಡಿದ್ವಿ. ಪಾಪ ಇನ್ನ ಕಾಂಟ್ರಾಕ್ಟರ್ಗೆ ದುಡ್ಡ ಬಂದಿಲ್ಲ. ಈಗ ಏನಾಗಿದೆ ಅಂದ್ರೆ ಕಾಂಟ್ರಾಕ್ಟರ್ ದುಡ್ಡು ಹಾಕಿದ್ರೆ 2 ವರ್ಷ 3 ವರ್ಷ ಕಾಯ್ಬೇಕು. ಹಂಗಾಗಿ ಈ ಕಾಮಗಾರಿ ಮಾಡಕ್ಕ ಪಾಪ ಕಾಂಟ್ರಾಕ್ಟರ್ಗಳು ಇಂದ ಮುಂದೆ ನೋಡ್ತಾರೆ. ಹಂಗಾಗಿ ಕೆಲಸಗಳು ಸ್ವಲ್ಪ
ನಿಂದಿರ್ತು. ಹಂಗಾಗಿ ಇವತ್ತು ಇವ್ರು ಸರ್ ಹೇಳಿದ್ರು ನಮ್ಮ ಗ್ರಾಮ ಪಂಚಾಯತ್ 15 ಹಣಕಾಸಲ್ಲಿ ಕೇವಲ ಒಂದು 20 ರಿಂದ 24 ಲಕ್ಷ ರೂಪಾಯಿ ಅನುದಾನ ಬರ್ತದೆ ಸರ್. ಆ ಅನುದಾನನ ಇವತ್ತು ವಾರ್ಡ್ಗಳಲ್ಲಿ ಸದಸ್ಯರು ಪಾಪ ಏನೋ ಚುನಾವಣೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ಭರವಸೆ ತಮ್ಮದೇ ಆದಂತಹ ಚರ್ಚೆಗಳನ್ನ, ವಿವಿಧ ಸಮಸ್ಯೆಗಳನ್ನ ಹೇಳ್ಕೊಂಡ್ರು. ಶೌಚಾಲಯದ ಸಮಸ್ಯೆ ಇರ್ಬೋದು, ಕಂಪೌಂಡ್ ಎತ್ತರಿಸುವಂಥ ಸಮಸ್ಯೆ ಇರ್ಬೋದು. ನಮ್ಮ ಶಾಲೆಯಲ್ಲಿ ಕೂಡ ಕಂಪೌಂಡ್ ಅನ್ನ ಎತ್ತರಿಸ್ಬೇಕಂತ ಏನಿದೆ, ನಾವು ಹೊರಗೆ ಹೋದ್ರೆ 6 ಗಂಟೆವರೆಗೂ ಕೂಡ ವಿಶೇಷ ತರಗತಿಗಳನ್ನು ಮಾಡ್ತಾ ಇರ್ತೀವಿ. ನಾವು ಯಾವಾಗ ಹೋಗ್ತಾರ ಟೀಚರ್ಸ್ ಅಂತ ಕಾಯ್ತಾ ಇರ್ತಾರೆ. ನಾವು ಹೋದ ತಕ್ಷಣ ಬಂದು ಅಲ್ಲೆಲ್ಲ ಏನಂದ್ರೆ ಕಂಪೌಂಡ್ ಅನ್ನು ಎತ್ತರಿಸಿದೆ ಅಂದ್ರೆ ಬೇರೆ ಸಾರ್ವಜನಿಕರು ಬಂದು ಸಾಕಷ್ಟು ಅಲ್ಲಿ ಇರುವಂತ ವಸ್ತುಗಳನ್ನ ನಾವು ಏನ್ ಮಾಡಿಸಿದ್ರು ಕೂಡ ಪೈಪ್ಗಳಿರ್ಬೋದು, ಬೇರೆ ಬೇರೆ ಇರುವಂತ ಶಾಲಾ ವಸ್ತುಗಳನ್ನ ಹಾಳು ಮಾಡಿ ಹೋಗ್ತಾರ. ಆಮೇಲೆ ಅದ್ರ ಜೊತೆಗೆ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಯೋದ್ರಿಂದ ನಮಗೆ ಅಲ್ಲಿ ಬೋಧನೆಗೆ ಬಹಳ ತೊಂದರೆ ಆಗ್ತಾ ಇದೆ. ಹೀಗಾಗಿ ದಯವಿಟ್ಟು ಸ್ವಲ್ಪ ಅದನ್ನ ಕಂಪೌಂಡ್ ಅನ್ನ ಸ್ವಲ್ಪ ಎತ್ತರಿಸಿ, ಇನ್ನೂ ಸ್ವಲ್ಪ ಎತ್ತರಿಸಿಬಿಟ್ರೆ ಇಂದ ಚೆನ್ನಾಗಿ ಮಾಡಿದ್ದೀರಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕಂಪೌಂಡ್ ಅನ್ನು ಎತ್ತರಿಸಿದ್ರೆ ಬೆಳಗ್ಗೆ ಅಲ್ಲೆಲ್ಲ ಸ್ವಲ್ಪ ಶಾಲೆ ಹಿಂಭಾಗದಲ್ಲಿ ಕೂಡ ಸ್ವಲ್ಪ ಮಲಿನವನ್ನ ಮಾಡೋದ್ರಿಂದ ವಿದ್ಯಾರ್ಥಿಗಳ ಬೋಧನೆಗೆ ಮತ್ತು ಶಿಕ್ಷಕರು ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನ ಕಂಪೌಂಡ್ ಅನ್ನ ಎತ್ತರಿಸಬೇಕಂತ ತಮ್ಮಲ್ಲಿ